ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹೇಗೆ ಈ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ, ನಾನು ಹೇಗೆ ಈ ಟೈಲರಿಂಗ್ನ ಕಲ್ತ್ಕೊಂಡೆ ಅಂತ, ನನ್ನ ಈ ಟೈಲರಿಂಗ್ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಈ ಫ್ಯಾಷನ್ ಡಿಸೈನರ್ ಅನ್ನೋ ಲೋಕದಲ್ಲಿ ಹೆಜ್ಜೆ ಇಡೋದಕ್ಕೆ ಮೊದಲು ಕಾರಣನೇ ನಮ್ಮಮ್ಮ. ನಾನು ಈ ಸ್ಟಿಚಿಂಗನ್ನು ಕಲಿಯೋದಕ್ಕೆ ನಮ್ಮಮ್ಮ ಹೇಗೆ ಕಾರಣ ಆದರು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಾನು ಈ ಸ್ಟಿಚಿಂಗ್ನ ಕಲಿಬೇಕು ಅನ್ನೋ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಮಾತ್ರ 2017 ಇಸ್ವಿಯಲ್ಲಿ. 2017 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿ ಈ ವರ್ಷಕ್ಕೆ ಕರೆಕ್ಟಾಗಿ 9 ವರ್ಷ ಆಗುತ್ತೆ ನಾನು ಸ್ಟಿಚಿಂಗ್ ಲೋಕದಲ್ಲಿ ಹೆಜ್ಜೆಯನ್ನು ಇಟ್ಟು. ಆದರೂ ಕೂಡ ನಾನು ಇವತ್ತಿಗೂ ಹೊಸ ಡಿಸೈನ್ಸನ್ನು ಕಟಿಂಗ್ ಮಾಡೋದಾಗಿರ್ಬೋದು ಅಥವಾ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಇನ್ನೂ ಕಲಿತಾನೇ ಇದ್ದೀನಿ ಅಂತಲೇ ಹೇಳ್ತೀನಿ. ಹಾಗೆ ನಾನು ಈ ಸ್ಟಿಚಿಂಗನ್ನು ಕಲಿಯೋದಕ್ಕೋಸ್ಕರ ನೀವು ನಂಬಿದ್ರು ನಂಬದೇ ಇದ್ದರು ಫ್ರೆಂಡ್ಸ್, ನಾನು ಒಂದೇ ಒಂದು ಸಿಂಗಲ್ ರೂಪಾಯಿನ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಾನು ಯಾರ ಹತ್ರನೂ ಕೂಡ ಸ್ಟಿಚಿಂಗನ್ನು ಕಲಿಯಬೇಕು ಅಂತ 1 ವೀಕ್ ಆಗಿರ್ಬೋದು ಅಥವಾ 1 ಮಂತ್ ಆಗಿರ್ಬೋದು ಅಥವಾ 1 ಇಯರ್ ಟ್ರೈನಿಂಗ್ ಅಂತ ನಾನು ಹೋಗಿದ್ದೇ ಇಲ್ಲ. ನಾನು ಕೇವಲ ಯೂಟ್ಯೂಬನ್ನು ನೋಡಿಕೊಂಡು ಮಾತ್ರ ನಾನು ಸ್ಟಿಚಿಂಗ್ ಅನ್ನೋದನ್ನು ಕಲ್ತಿದ್ದೀನಿ. ಈ 9 ಇಯರ್ಸ್ ನನ್ನ ಈ ಸ್ಟಿಚಿಂಗ್ ಜರ್ನಿ ಏನಿದೆಯೋ ಅದೆಲ್ಲ ಕೇವಲ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು, ಯೂಟ್ಯೂಬಲ್ಲಿ ಕೆಲವೊಬ್ಬರು ಮಾಡೋವಂಥ ವೀಡಿಯೋಸ್ನ ನೋಡಿಕೊಂಡು ನಾನು ಕಲ್ತಿರೋದನ್ನೇ ಇವತ್ತು ನನ್ನ ಚಾನಲಲ್ಲಿ ನೀವೇನು ಈ ವಿಡಿಯೋಸ್ನ ನೋಡ್ತಿದ್ದೀರೋ ಇವೆಲ್ಲವೂ ನಾನು ಯೂಟ್ಯೂಬಲ್ಲಿ ನೋಡಿ ಕಲಿತು ನನ್ನ ಅನುಭವದಿಂದ ನಾನು ಕಲ್ತಿರೋ ವಿದ್ಯೆನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಈ ವಿದ್ಯೆನ ಕಲಿಯೋ ಸ್ಟಾರ್ಟಿಂಗಲ್ಲಿ ತುಂಬಾ ಮಿಸ್ಟೇಕ್ಸನ್ನು ಮಾಡಿದ್ದೀನಿ. ನಮ್ಮಮ್ಮ ಬ್ಲೌಸಸ್ ಮೇಲೆ ಅವೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮಮ್ಮ ಎಷ್ಟೋ ಬ್ಲೌಸಸ್ನ ನಾನು ಸ್ಟಾರ್ಟಿಂಗಲ್ಲಿ ಕೆಡಿಸಿರೋದಂತೂ ಇದೆ. ಹೀಗೆ ಹೊಲಿತಾ ಡೇ ಬೈ ಡೇ ನನ್ನ ಈ ಸ್ಟಿಚಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ನನಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನಾನು ಯೂಟ್ಯೂಬಲ್ಲಿ ಬರೀ ಸ್ಟಿಚಿಂಗ್ ವೀಡಿಯೋಸೇ ನೋಡ್ತಿದ್ದೆ. ಬಿಕಾಸ್ ನನಗೆ ಸ್ಟಿಚಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಅಷ್ಟರ ಮಟ್ಟಿಗೆ ಇತ್ತು. ಏನಾದರೂ ಸರಿ ನಾನು ಸ್ಟಿಚಿಂಗನ್ನು ಕಲಿಬೇಕು, ನಾನು ನನ್ನ ಬಟ್ಟೆಗಳನ್ನು ನಾನೇ ಡಿಸೈನ್ ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿ ನನಗೆ ತುಂಬಾ ಇತ್ತು. ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಬರೀ ಯೂಟ್ಯೂಬಲ್ಲಿ ಸ್ಟಿಚಿಂಗ್ ವೀಡಿಯೋಸ್ನ ನೋಡ್ತಾ ಇವತ್ತು ಸ್ಟಿಚಿಂಗನ್ನು ಕಲಿತು ನಾನು ಒಂದಷ್ಟು ಕಸ್ಟಮರ್ಸ್ನ ಇವತ್ತು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಅಂದರೆ ಇದ್ರ ಹಿಂದೆಗಡೆ ನನ್ನ ಸ್ಟ್ರಗಲ್ ತುಂಬಾ ಇದೆ ಫ್ರೆಂಡ್ಸ್. ಯಾಕೆ ಸ್ಟ್ರಗಲ್ ಅಂತ ಹೇಳ್ತಿದ್ದೀನಿ ಅಂದರೆ, ಒಂದು ಗುರು ಹತ್ರ ಹೋಗಿ ನಾವು ವಿದ್ಯೆನೇ ಕಲಿಯೋದು ತುಂಬಾ ಈಸಿ ಅಂತ ಅನಿಸುತ್ತೆ ನಮಗೆ. ಆದರೆ ಒಂದು ಯೂಟ್ಯೂಬನ್ನು ನೋಡಿಕೊಂಡು ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಡಿಯೋನ ನೋಡಿಕೊಂಡು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ನಾವು ಅದನ್ನು ಕಲಿಬೇಕು ಅಂದಾಗ ನಮಗೆ ತುಂಬಾ ತಾಳ್ಮೆ ಅನ್ನೋದಿರಬೇಕು. ಮತ್ತು ನಾವು ಕಲಿಬೇಕು ಅನ್ನೋ ಆಸಕ್ತಿ ಕೂಡ ನಮಗೆ ಜಾಸ್ತಿ ಇದ್ದಾಗ ಮಾತ್ರ ಇಂಥವೆಲ್ಲ ಸಾಧ್ಯ ಆಗುತ್ತೆ. ಹಾಗಾದರೆ ನೀವೆಲ್ಲ ಅಂದ್ಕೋಬೋದು, ಯಾಕೆ ನೀವು ಯೂಟ್ಯೂಬಲ್ಲೇ ನೋಡಿ ಸ್ಟಿಚಿಂಗನ್ನು ಕಲ್ತ್ರಿ, ಬೇರೆ ಯಾರ ಹತ್ರ ಆದರೂ ಹೋಗಿ ಟ್ರೈನಿಂಗನ್ನು ತೊಗೋಬೋದು ಅಂತ ನೀವು ಹೇಳ್ಬೋದು. ಆದರೆ ನಾನಾಗ 2017 ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಆಗ ನನಗೆ ಸಿಗ್ತಾ ಇದ್ದಿದ್ದು ಟೈಮ್ ಬಂದು ಈವ್ನಿಂಗ್ ಟೈಮು ಆರ್ ಸಂಡೇಸು. ನನಗೆ ಸಿಗ್ತಾ ಇದ್ದ ಈವ್ನಿಂಗ್ ಟೈಮು ಅಥವಾ ಸಂಡೇಸು ಅಥವಾ ಹಾಲಿಡೇಸ್ ಟೈಮಲ್ಲಿ ನಾನು ಈ ಸ್ಟಿಚಿಂಗ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿ ನಾನು ಸ್ಟಿಚಿಂಗನ್ನು ಕಲಿಬೇಕು ಅಂತ ಡಿಸೈಡ್ ಆದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದಾಗೆ ನಾನು ಸ್ಟಿಚಿಂಗನ್ನು ಕಲಿಯೋದಕ್ಕೆ ಮೈನ್ ಕಾರಣ ನಮ್ಮಮ್ಮ ಅಂತಂದೆ. ಅದು ರೀಸನ್ ಯಾಕೆ ಅಂತ ಹೇಳ್ತೀನಿ ನೋಡಿ. 2017 ನಾನು ಆಗತಾನೆ ಡಿಗ್ರಿನ ಮುಗಿಸಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಹೀಗೆ ಒಂದು ಫೆಸ್ಟಿವಲ್ಗೆ ನಾನೊಂದು ಸ್ಯಾರಿನ ತೊಗೊಂಡಿದ್ದೆ. ಆ ಸ್ಯಾರಿನ ಸ್ಟಿಚ್ ಮಾಡಿಸೋಣ ಅಂತ ನಾನು ನಮ್ಮ ಊರಲ್ಲಿದ್ದ ಒಂದು ಟೈಲರ್ ಕೈಗೆ ಆ ಸ್ಯಾರಿನ ತೊಗೊಂಡೋದೆ. ಅವರು ಇದ್ಕೊಂಡು ನನಗೆ ಬಿಡುವಿಲ್ಲಮ್ಮ, ತುಂಬ ಬಟ್ಟೆಗಳಿದೆ, ಸ್ಟಿಚ್ ಮಾಡೋಕ್ಕಾಗಲ್ಲ, ಹಬ್ಬ ಆಗೋದ್ಮೇಲೆ ಕೊಡ್ತೀನಿ ಅಂತಂದರು. ಯಾಕೋ ಏನೋ ಗೊತ್ತಿಲ್ಲ, ಆಗ ನನಗೆ ಹಬ್ಬಕ್ಕೆ ಹೊಸ ಸ್ಯಾರಿನ ಉಟ್ಕೊಳ್ಳೋಕ್ಕಾಗಲ್ವಲ್ಲ ಅನ್ನೋ ಬೇಜಾರಲ್ಲಿ ನಾನು ನಮ್ಮಮ್ಮ ಹತ್ರ ಬಂದು ಹೇಳಿದೆ. ಹಾಗೆ ನಮ್ಮಮ್ಮ ತಮಾಷೆಗೇನೋ ಅಥವಾ ಸೀರಿಯಸ್ ಆಗಿ ಅಂದರೂ ಗೊತ್ತಿಲ್ಲ, ನೀನೇ ಸ್ಟಿಚಿಂಗನ್ನು ಕಲ್ತ್ಕೊಂಡ್ಬಿಡ್ಬೋದಲ್ವ, ಹಾಗೆ ನಿನಗೆ ಹೇಗೆ ಬೇಕೋ ಹಾಗೆ ನೀನೇ ಡಿಸೈನ್ ಮಾಡ್ಕೋಬೋದು, ಎಲ್ಲ ಫೆಸ್ಟಿವಲ್ಸ್ಗೂ ನೀನು ಹೊಸ ಬಟ್ಟೆ ಹಾಕ್ಕೋಬೋದು ಅಂತ ಅಂದ್ಬಿಟ್ರು. ಹಾಗೆ ನಾನು ನಮ್ಮಮ್ಮನ ಮಾತಿಗೆ ಹೋಗಮ್ಮು, ನಾನು ಕೆಲ್ಸಕ್ಕೆ ಹೋಗೋದು ಅಲ್ಲದೆ ಮತ್ತು ನಾನು ಫ್ರೀ ಟೈಮಲ್ಲಿ ಕೂಡ ಸ್ಟಿಚಿಂಗನ್ನು ಕಲಿಬೇಕಾ, ಅದೆಲ್ಲ ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ, ಯಾರು ಕಲಿತಾರೆ ಅಂತೆಲ್ಲ ವಾದ ಮಾಡಿದೆ. ಹಾಗೆ ನಮ್ಮಮ್ಮ ನನಗೊಂದು ಮಾತು ಹೇಳಿದ್ರು, ಹಾಗಲ್ಲಮ್ಮ, ಇವಾಗೇನು ಮದುವೆ ಆಗಿಲ್ಲ, ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ, ನಾಳೆ ಮದುವೆ ಆದಮೇಲೆ ನಿನ್ನ ಗಂಡನೋ ಅಥವಾ ನಿಮ್ಮ ಅತ್ತೆ ಮಾವನೋ ಕೆಲ್ಸಕ್ಕೆ ಕಳಿಸಲ್ಲ, ನಿನ್ನ ಮನೆಯಲ್ಲೇ ಅಡುಗೆ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದಾಗ ಏನು ಮಾಡ್ತೀಯ ಅಂತಂದರು. ಡೈಲಿ ಮನೆಯಲ್ಲೇ ಇದ್ದು ಏನು ಮಾಡ್ತೀಯ ಅಂತ ನನ್ನ ಪ್ರಶ್ನೆ ಮಾಡಿದ್ರು. ಹಾಗೆ ನಿನ್ನ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ನೀನು ದುಡ್ಡುಗೋಸ್ಕರ ಏನು ಮಾಡ್ತೀಯ ಅಂತ ಕೂಡ ನನಗೆ ನಮ್ಮಮ್ಮ ಪ್ರಶ್ನೆ ಮಾಡಿದ್ರು. ಮುಂದೆ ಒಂದಿನ ನೀನು ನಿನ್ನ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ನೀನು ನಿನ್ನ ಗಂಡನ ಹತ್ರನೋ ಅಥವಾ ನಿಮ್ಮ ಅತ್ತೆ ಮಾವನ ಹತ್ರ ಕೈ ಚಾಚಿ ನಿಂತ್ಕೊಳ್ತೀಯ ಅಂತ ಕೂಡ ನನ್ನನ್ನು ಪ್ರಶ್ನೆ ಮಾಡಿದ್ರು. ಆ ಕ್ಷಣದವರೆಗೂ ನನಗೆ
ಸ್ಟಿಚಿಂಗ್ ಕಲಿಬೇಕು ಅನ್ನೋ ಆಸಕ್ತಿನೇ ಇರಲಿಲ್ಲ. ಆ ಕ್ಷಣದಿಂದನೇ ಸ್ವಲ್ಪ ಡೀಪಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದಲ್ವಾ, ನಮ್ಮಮ್ಮ ಹೇಳಿದ್ದು ನಿಜ ಅಲ್ವಾ, ಮುಂದೊಂದು ದಿನ ನನಗೆ ಈ ಥರ ಸಿಚುವೇಶನ್ ಬಂದಾಗ ನಾನು ಏನು ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಆಗ ಡಿಸೈಡ್ ಆದೆ, ನಾನು ಸ್ಟಿಚಿಂಗನ್ನು ಕಲೀಲೇಬೇಕು. ನಾನು ಯೂಟ್ಯೂಬ್ ನೋಡಾದರೂ ಸರಿ, ನಾನು ಸ್ಟಿಚಿಂಗನ್ನು ಕಲಿಬೇಕು, ಕಲ್ತ್ಕೊಳ್ಳೇಬೇಕು. ನಾನು ಬೇರೆಯವ್ರ ಬಟ್ಟೆಗಳು ಸ್ಟಿಚ್ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ನನ್ನ ಬಟ್ಟೆಗಳನ್ನ ನಾನು ಡಿಸೈನ್ ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿ ನನಗೆ ಆ ಕ್ಷಣ ಸ್ಟಾರ್ಟ್ ಆಯಿತು. ಆವತ್ತು ನಮ್ಮಮ್ಮ ಮಾತುಗಳು ಕೇಳಿ ನನಗೆ ಶುರುವಾಗಿದ್ದ ಆಸಕ್ತಿ ಈ ಟೈಲರಿಂಗ್ ಮೇಲೆ ಇವತ್ತಿನವರೆಗೂ ಕಡಿಮೆನೇ ಆಗಿಲ್ಲ ಅಂತ ಹೇಳ್ತೀನಿ. ಇವತ್ತಿಗೂ ನಾನು ಹೊಸ ಡಿಸೈನ್ಸನ್ನು, ಹೊಸ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಡ್ರೆಸ್ ಡಿಸೈನ್ಸ್ ಆಗಿರ್ಬೋದು, ನಾನು ಇವತ್ತಿಗೂ ಯೂಟ್ಯೂಬಲ್ಲಿ ನೋಡಿ ನನ್ನ ಸ್ಟಿಚಿಂಗನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾನೇ ಇದ್ದೀನಿ. ಹಾಗೆ ನನಗೆ ಮದುವೆ ಆಗಿ 7 ವರ್ಷ ಆಗಿದೆ. 2 ಗಂಡು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ನನ್ನ ಸಣ್ಣ ಪುಟ್ಟ ಖರ್ಚುಗಳು ಮತ್ತು ನನ್ನ ಮಕ್ಕಳ ಸಣ್ಣ ಪುಟ್ಟ ಖರ್ಚುಗಳು ಏನಿದೆಯೋ ಅವೆಲ್ಲವನ್ನು ನಾನು ಸ್ಟಿಚಿಂಗ್ ಮಾಡಿ ಬಂದಿರೋ ಹಣದಲ್ಲಿ ಮ್ಯಾನೇಜ್ ಮಾಡ್ತಿದ್ದೀನಿ. ಪ್ರತಿ ಸಣ್ಣ ಪುಟ್ಟದ್ದಕ್ಕೂ ನಾನು ನನ್ನ ಗಂಡನ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಗಂಡನಿಗೂ ಕೂಡ ಇದೆ. ಹಾಗೆ ನಮ್ಮದು ಬೇಸಿಕಲಿ ಒಂದು ವ್ಯವಸಾಯದ ಫ್ಯಾಮ್ಲಿ. ನಮಗೆ ತೋಟದಲ್ಲಿ ಲೇಬರ್ಸ್ ಅಂತೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಬರ್ತಾನೆ ಇರ್ತಾರೆ. ನಾನು ಆ ಕಡೆ ಅವ್ರಿಗೆ ಲೇಬರ್ಸ್ಗೆ ಅಡುಗೆ ಮಾಡಿಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಾನು 2 ಮಕ್ಕಳನ್ನ ನೋಡಿಕೊಂಡು ನನಗೆ ಸಿಕ್ಕ ಫ್ರೀ ಟೈಮಲ್ಲಿ ನಾನು ಸ್ಟಿಚಿಂಗನ್ನು ಮಾಡ್ತಿದ್ದೀನಿ. ನನಗೂ ಕೂಡ ನಾನು ಇವತ್ತು ಮನೆಯಲ್ಲೇ ಇದ್ದು ಇಷ್ಟೆಲ್ಲ ಕೆಲಸಗಳನ್ನ ನೋಡಿಕೊಂಡು ಕೂಡ ನಾನು ನನ್ನ ಸಣ್ಣ ಪುಟ್ಟ ಖರ್ಚುಗಳಿಗೆ ನಾನು ಹಣವನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಖುಷಿ ನನಗೂ ಕೂಡ ತುಂಬಾ ಇದೆ. ಈ ವಿಡಿಯೋ ನೋಡೋ ಕೆಲವೊಬ್ಬರಿಗೆ ಅನಿಸ್ಬೋದು, ಹಾಗಾದರೆ ನೀವು ನಿಮ್ಮ ಗಂಡನ ಹತ್ರ ಏನಕ್ಕೂ ಕೈ ಚಾಚೋದೇ ಇಲ್ವಾ ಅಂತ. ಅಫ್ಕೋರ್ಸ್ ಗಂಡನ ಮೇಲೆ ನಾನು ಡಿಪೆಂಡ್ ಆಗೇ ಆಗ್ತೀನಿ. ಆದರೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದಕ್ಕೂ, ಸಣ್ಣ ಪುಟ್ಟದಕ್ಕೆಲ್ಲ ನಾನು ಹಣ ಬೇಕು ಅಂತ ನನ್ನ ಗಂಡನ ಹತ್ರ ಕೇಳೋದಿಲ್ಲ. ಹಾಗೆ ಹೆಣ್ಮಕ್ಳಿಗೆ ನೋಡಿದ್ದೆಲ್ಲ ತೊಗೋಬೇಕು ಅನ್ನೋ ಆಸೆ ಜಾಸ್ತಿ. ಈಗ ಮನೆ ಹತ್ರ ಇರ್ತೀವಿ, ಮನೆ ಹತ್ರ ಏನೋ ಬರುತ್ತೆ ಅದನ್ನು ತೊಗೋಬೇಕು ಅಂತ ಅನಿಸುತ್ತೆ. ಆಗ ಸಣ್ಣ ಪುಟ್ಟದಕ್ಕೆಲ್ಲ ನಾವು ನಮ್ಮ ಗಂಡನ ದುಡ್ಡು ಕೊಡು ಅಂತ ಕೇಳೋದಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಪ್ರತಿಯೊಂದಕ್ಕೂ ನಾವು ಅವ್ರ ಹತ್ರ ಕೈ ಚಾಚೋದು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಪ್ರತಿ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ನಿಮ್ಮ ಫ್ರೀ ಟೈಮಲ್ಲಿ, ಈಗ ಎಷ್ಟೋ ಜನ ಮದುವೆ ಆಗಿರುತ್ತೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಿರ್ತಾರೆ, ಇನ್ನು ಅವರು ಬರೋವರೆಗೂ ಫ್ರೀ ಟೈಮ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಈ ಯೂಟ್ಯೂಬಲ್ಲಿ ನೋಡಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿ, ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಏನಾದರೂ ಒಂದು ವಿದ್ಯೆನ ಕಲೀರಿ. ಆ ವಿದ್ಯೆ ನಿಮಗೆ ಯೂಸ್ಫುಲ್ ಆಗೋ ಥರ ಇರಬೇಕು. ಆ ವಿದ್ಯೆ ನಿಮಗೆ ಸಣ್ಣ ಪುಟ್ಟ ದುಡ್ಡನ್ನು ದುಡಿಯೋ ಥರ ಇರಬೇಕು. ಈ ರೀತಿ ನಿಮ್ಮ ಟೈಮನ್ನು ನೀವು ಏನಾದರೂ ಕಲಿಯೋದಕ್ಕೆ ತೋರಿಸಿ ಅಂತ ಹೇಳ್ತೀನಿ. ಏಕೆಂದರೆ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡ್ತಾನೋ ಅಥವಾ ಇನ್ನೊಬ್ರು ಹಾಕಿರೋ ವ್ಲಾಗ್ಸ್ ನೋಡ್ತಾನೋ ಇದ್ದರೆ ನಿಮಗೇನು ಯೂಸ್ಫುಲ್ ಆಗೋದಿಲ್ಲ. ಮೊದಲೆಲ್ಲ ಏನನ್ನಾದರೂ ಕಲಿಬೇಕು ಅಂದರೆ ನಾವು ಯಾರತ್ತಾದರೂ ಟ್ರೈನಿಂಗ್ ಹೋಗಬೇಕಾಗಿತ್ತು, ಅಥವಾ ಒಂದು 3 ಮಂತ್ಸು 4 ಮಂತ್ಸು ಇಲ್ಲ ಒಂದು 6 ಮಂತ್ಸು 1 ಇಯರ್ ಈ ಥರ ಔಟ್ಸೈಡ್ ಹೋಗಿ ನಾವು ಟ್ರೈನಿಂಗ್ ತೊಗೋಬೇಕಾಗಿತ್ತು. ಈಗ ಅದರ ಅವಶ್ಯಕತೆ ಕೂಡ ಇಲ್ಲ. ನಮ್ಗೆ ಏನೇ ಕಲಿಬೇಕು ಅಂದರೆ ಯೂಟ್ಯೂಬಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ವೀಡಿಯೋಸ್ ಇರುತ್ತೆ. ನಿಮಗೆ ಏನನ್ನು ಕಲಿಯಬೇಕು ಅನ್ನೋ ಆಸಕ್ತಿ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿರೋ ವೀಡಿಯೋಸ್ನ ನೋಡಿ ನಿಮ್ಮ ಫ್ರೀ ಟೈಮನ್ನು ಆ ವೀಡಿಯೋಸ್ಗೋಸ್ಕರ ಸ್ಪೆಂಡ್ ಮಾಡಿ. ನೀವು ಕಲ್ತಿರೋಂಥ ವಿದ್ಯೆ ನಿಮಗೆ ಇವತ್ತು ಏನೂ ಪ್ರಯೋಜನ ಬರದೇ ಇರ್ಬೋದು, ಆದರೆ ಮುಂದೊಂದು ದಿನ ಯಾವತ್ತಾದರೂ ನಿಮ್ಗೆ ಅಟ್ಲೀಸ್ಟ್ ಒಂದು ಹೊತ್ತು ಊಟಕ್ಕಾದರೂ ನೀವು ಕಲ್ತಿರೋ ವಿದ್ಯೆ ಅನ್ನೋದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಫ್ರೆಂಡ್ಸ್, ಇನ್ನೊಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ. ನಾವು ಯಾವುದೇ ವಿದ್ಯೆನ ಕಲಿಬೇಕಂದ್ರೂ ನಮ್ಗೆ ಆ ವಿದ್ಯೆ ಬಗ್ಗೆ ಫಸ್ಟು ಆಸಕ್ತಿ ಇರಬೇಕು, ಮತ್ತು ನಾವು ಆ ವಿದ್ಯೆನ ಕಲಿಬೇಕು ಅನ್ನೋ ನಮಗೆ ಶ್ರದ್ಧೆ ಇರಬೇಕು. ನಾವು ಆ ವಿದ್ಯೆನ ಕಲಿತೀವಿ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ನಾವು ಯಾವ ವಿದ್ಯೆನೇ ಆಗಲಿ ಸರಾಗವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಮಾತು. ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವೇ ಜಾಸ್ತಿ ಮಾಡ್ಕೋಬೇಕು. ಈಗಿನ ಸಮಾಜದಲ್ಲಿ ನಾವು ಮಾಡೋ ಒಳ್ಳೆ ಕೆಲಸಗಳಿಂದ ನಮ್ಮ ಗೌರವನ ನಾವು ಕಾಪಾಡ್ಕೋಬೇಕು. ಅದು ಬಿಟ್ಟು ಮಾಡದೇ ಇರೋ ಕೆಲಸಗಳನ್ನೆಲ್ಲ ಮಾಡಿ, ಆಗದೇ ಇರೋ ಅನಾಹುತಗಳನ್ನೆಲ್ಲ ಮಾಡಿಕೊಂಡು ಜೀವನನ ವ್ಯರ್ಥ ಮಾಡ್ಕೋಬಾರ್ದು. ಯಾಕಂದರೆ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಡ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಮನುಷ್ಯರಾಗಿ ಹುಟ್ಟಿದ್ದೀವಿ, ಈ ಜೀವನನ ಸಂಪೂರ್ಣವಾಗಿ ಖುಷಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ದಿರ ನಮ್ಮ ಲೈಫನ್ನ ನಾವು ಲೀಡ್ ಮಾಡಬೇಕು ಅನ್ನೋದು ನನ್ನ ಮೆಂಟಾಲಿಟಿ. ನನ್ನ ಈ ಮಾತುಗಳು ತುಂಬ ಜನಕ್ಕೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ಕೇವಲ ನನ್ನ ಅನಿಸಿಕೆ ಮಾತ್ರ, ಅಥವಾ ನನ್ನ ಮನದಾಳದ ಮಾತುಗಳು ಅಂತಲೇ ಹೇಳ್ತೀನಿ. ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ನಿಮಗೆ ಸಿಕ್ಕ ಫ್ರೀ ಟೈಮನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ
ನಿಮ್ಮ ಉಪಯೋಗಕ್ಕೆ ನೀವು ಬಳಸ್ಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ನೀವು ಬಳಸ್ಕೊಳ್ಳಿ. ನಿಮ್ಮ ಅಭಿವೃದ್ಧಿಗೋಸ್ಕರ ನೀವೇನು ಮಾಡೋಕ್ಕಾಗುತ್ತೋ ಅದನ್ನು ಬಳಸ್ಕೊಳ್ಳಿ. ಅದು ಬಿಟ್ಟು ಕೆಟ್ಟದ್ದಕ್ಕೋಸ್ಕರ ಅಥವಾ ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಬಳಸ್ಕೋಬೇಡಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಏಕೆಂದರೆ ನಾವು ಆಲ್ರೆಡಿ ಎಷ್ಟೋ ಜನನ ನೋಡ್ತಾ ಇರ್ತೀವಿ. ತುಂಬ ಜನ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅದು ಇದು ಅಂತ ಮಾಡಿಕೊಂಡು ಎಷ್ಟೋ ಜನರ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡಿರೋದು ಕೂಡ ನಾವು ನೋಡ್ತಿರ್ತೀವಿ. ಸೊ ನಾವೇ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡು ನಮ್ಮ ಲೈಫ್ನ ನಾವೇ ಸ್ಪಾಯ್ಲ್ ಮಾಡ್ಕೊಳ್ಳೋದ್ರ ಬದಲು ನಾವು ದುಡ್ಡು ಕೊಟ್ಟಿದ್ದೀವಲ್ವ ಅನ್ನೋ ಒಂದು ಇಂಟೆನ್ಷನನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಅದರಿಂದ ಏನನ್ನಾದರೂ ಕಲಿಯಬೇಕು, ನಾವು ಅದರಿಂದ ಏನನ್ನಾದರೂ ನಮ್ಮ ಲೈಫಲ್ಲಿ ಒಳ್ಳೆಯದನ್ನು ಮಾಡ್ಕೋಬೇಕು ಅಂತ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಆವತ್ತು ನಮ್ಮಮ್ಮ ಹೇಳಿದ ಮಾತುಗಳನ್ನ ನಾನು ಸೀರಿಯಸ್ಸಾಗಿ ತಗೊಳ್ಳದೇ ಇದ್ದಿದ್ದರೆ ಇವತ್ತು ನನ್ನ ಲೈಫ್ ಏನು ಅಂತ ನಾನು ಪ್ರಶ್ನೆ ಮಾಡಿಕೊಂಡ್ರೆ ನನಗದಕ್ಕೆ ಆನ್ಸರೇ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಇವತ್ತು ನಾನೊಬ್ಬ ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಾಗ ನನಗೆ ಅವ್ರು ಕೊಡೋ ದುಡ್ಡನ್ನ ನನ್ನ ಕೈಗೆ ಬಂದರೆ ನನಗೆ ಫಸ್ಟ್ ನೆನಪಾಗೋದು ನಮ್ಮಮ್ಮ. ಇದಕ್ಕೆ ಕಾರಣನೇ ನಮ್ಮಮ್ಮ. ಇವತ್ತು ನಾನು ದುಡಿತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮಮ್ಮ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇವತ್ತಿಗೂ ನಾನು ಎಲ್ಲಿಗಾದರೂ ಹೋದರೆ ನನಗೆ ಯಾವುದಾದ್ರೂ ಹೊಸ ಡಿಸೈನ್ಸನ್ನು ನೋಡಿದ್ದೀನಿ ಅಂದರೆ ನನಗದು ಕಲಿಬೇಕು, ಅದರ ಕಟಿಂಗ್ ಕಲಿಬೇಕು, ಅದನ್ನು ಸ್ಟಿಚಿಂಗ್ ಮಾಡೋದನ್ನು ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತೆ ಹೊರತು ಸಾಕು ಬಿಡು ನಾನು ಕಲ್ತಿದ್ದೀನಲ್ವ ಇನ್ನಿಷ್ಟು ಸಾಕು ಇನ್ನು ಬೇಡ ಕಲಿಯೋದು ಅನ್ನೋ ಮೆಂಟಾಲಿಟಿ ನನಗೆ ಒಂದು ದಿನ ಕೂಡ ಬಂದಿಲ್ಲ. ನಾನು ಪ್ರತಿ ಹೆಣ್ಮಕ್ಳಿಗೂ ಕೊಡೋ ಒಂದು ಸಣ್ಣ ಸಜೆಷನ್ ಏನು ಅಂದರೆ, ನಾಳೆ ಸಿಚುವೇಶನ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ದಯವಿಟ್ಟು ಹಣಕಾಸಿನ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಆಗಿರಿ, ಯಾರ ಮೇಲೇನೂ ಅತಿಯಾಗಿ ಡಿಪೆಂಡ್ ಆಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಮಾತುಗಳಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ನನ್ನ ವಿಡಿಯೋನ ನೋಡಿ ಅಟ್ಲೀಸ್ಟ್ ಒಬ್ಬರು ಅಥವಾ ಇಬ್ಬರಾದರೂ ಸರಿ ತಮ್ಮ ಫ್ರೀ ಟೈಮಲ್ಲಿ ಏನನ್ನಾದರೂ ಕಲಿಯಬೇಕು ಅನ್ನೋ ಆಸಕ್ತಿಯಿಂದ ಮುಂದೆ ಹೋಗಿ ಕಲಿತುಕೊಂಡ್ರೆ ಸಾಕು. ನನ್ನ ಈ ವಿಡಿಯೋದಿಂದ ಈ ನನ್ನ ಮಾತುಗಳನ್ನು ಯಾರಾದರೂ ಸ್ಫೂರ್ತಿದಾಯಕವಾಗಿ ತಗೊಂಡು ಅಟ್ಲೀಸ್ಟ್ ಯಾರಾದರೂ ಒಬ್ಬರಾದರೂ ತಮಗಿಷ್ಟ ಆಗಿರೋವಂಥ ವಿದ್ಯೆಯನ್ನು ಕಲಿತ್ಕೊಂಡು ಅವರ ಜೀವನಕ್ಕೆ ಒಳ್ಳೆಯದಾದರೆ ನನಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು ಏನನ್ನಾದರೂ ಕಲಿಬೇಕನ್ನೋ ಆಸಕ್ತಿ ಇದ್ದರೂ ಕೂಡ ಅದನ್ನು ಹೊರಗಡೆ ಹೋಗಿ ಕಲಿಯುವಂಥ ವ್ಯವಸ್ಥೆ ಇರೋದಿಲ್ಲ. ಅಂಥವರು ಯೂಟ್ಯೂಬಲ್ಲಿ ನಿಮ್ಗೇನು ಆಸಕ್ತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸ್ ಇರುತ್ತೆ, ನೋಡಿ ಕಲಿತ್ಕೊಳ್ಳಿ. ಸ್ಯಾರಿ ಕುಚ್ಚು ಕಟ್ಟೋದಾಗಿರ್ಬೋದು, ಅಥವಾ ಕ್ರೋಷರ್ ವರ್ಕ್ ಹಾಕೋದಾಗಿರ್ಬೋದು, ಅಥವಾ ಎಂಬ್ರಾಯ್ಡರಿ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ಬ್ಲೌಸಸ್ಗೆ ಹ್ಯಾಂಡ್ ವರ್ಕ್ ಮಾಡೋದಾಗಿರ್ಬೋದು. ಈ ಥರ ನೀವು ಮನೆಯಲ್ಲೇ ಇದ್ದು ಮಾಡೋವಂಥ ಎಷ್ಟೋ ಕೆಲಸಗಳು ನೀವು ಯೂಟ್ಯೂಬಲ್ಲಿ ನೋಡಿ ಕಲಿಬೋದು. ಇದೆಲ್ಲದಕ್ಕೂ ಮೊದಲು ಏನನ್ನಾದರೂ ನಾನು ಕಲಿಬೇಕನ್ನೋ ಆಸಕ್ತಿ, ಶ್ರದ್ಧೆ, ನಂಬಿಕೆ ಅನ್ನೋದು ನಿಮ್ಮಲ್ಲಿ ಇರಬೇಕು. ಆಗಲೇ ನೀವೇನನ್ನಾದರೂ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಫ್ರೀ ಟೈಮನ್ನು ನೀವು ನಿಮ್ಮ ಅಭಿವೃದ್ಧಿಗೋಸ್ಕರ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಇದಿಷ್ಟು ನನ್ನ ಟೈಲರಿಂಗ್ ಜರ್ನಿಯ ಬಗ್ಗೆ ಮಾತುಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಈ ನನ್ನ ಮಾತುಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.